ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಚಿಕನ್ ಸಾಂಬಾರು ಸಿಂಪಲ್ಲಾಗಿರೋ, ಜಾಸ್ತಿ ಐಟಮ್ ಏನೂ ಹಾಕದೇ ಇರೋವಂಥ ಸಿಂಪಲ್ಲಾಗಿರೋ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ಚಿಕನ್ ಸಾಂಬಾರಿಗೆ ನಾನು 4 ಈರುಳ್ಳಿನ ಹೆಚ್ಕೊಂಡು ಅದನ್ನು ಬಾಣಲಿಲಿ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಕೆಂಪಗಾಗೋ ರೀತಿಲಿ ಎಣ್ಣೆಲಿ ಈರುಳ್ಳಿನ ಫ್ರೈ ಮಾಡೋಣ. ಕೆಂಪಂದರೆ ಪೂರ್ತಿ ಕೆಂಪಗಾಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಫುಲ್ ಕೆಂಪಗಾಗಬೇಕು. ಘಮ ಘಮ ಅಂತ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಈಗ ಕೆಂಪಗಾಗಿದೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಮಿಕ್ಸಿಗೆ ನಾನು ತೆಂಗಿನಕಾಯಿ ಮತ್ತು ಒಂದು ಹಿಡಿ ಕಡಲೆ ಏನಕ್ಕಂದರೆ ಅದು ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಕಡಲೆ, ಆಮೇಲೆ ಕೆಂಪಗೆ ಹುರಿದು ಇಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಕಿ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಆಮೇಲೆ ಇದಕ್ಕೆ ಮನೆ ಸಾಂಬಾರು ಪುಡಿ ಇದೆಯಲ್ಲ, ಅದನ್ನೊಂದು 4 ಸ್ಪೂನು ಸಾಂಬಾರು ಪುಡಿ ಹಾಕಿ ಅದನ್ನು ರುಬ್ಬಿಟ್ಕೊಳ್ಳೋಣ. ಈಗ ಪಾತ್ರೆ ಇಟ್ಟು ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಚಿಕನ್ನ ಫ್ರೈ ಮಾಡೋಣ. ಈಗ ಚಿಕನ್ನ ಫ್ರೈ ಮಾಡಿ ಚಿಕನ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10ರಿಂದ 15 ಸೆಕೆಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡೋಣ. ಅದೊಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ತಿರುಗಿಸಿ ಒಂದು 15 ಸೆಕೆಂಡು ಚೆನ್ನಾಗಿ ಘಮ ಘಮ ಅಂತ ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ನೀರು ಬಿಟ್ಕೋತಾ ಇದೆ. ಫ್ರೈ ಆಗಿದೆ. ಈಗ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಕಾಯಿ, ಕಡಲೆ, ಈರುಳ್ಳಿ ಮಸಾಲೆ, ಸಾಂಬಾರು ಪುಡಿ ಹಾಕಿರೋ ಮಸಾಲೆನ ಅದಕ್ಕೆ ಹಾಕೋಣ. ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕಬಾರ್ದು, ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಳ್ಳೋಣ. ಅದು ಒಂದು 5 ನಿಮಿಷ, 2 ನಿಮಿಷ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಬೇಯಿಸೋಣ. ನೀರು ಹಾಕೋದು ಬೇಡ. ಇದನ್ನು ಸ್ವಲ್ಪ ಗೊಜ್ಜನ್ನ ಚಿಕನ್ನು ಫ್ರೈ ಮಾಡೋಕ್ಕೆ ಲಾಸ್ಟಲ್ಲಿ ಎತ್ತಿಟ್ಕೋಬೇಕು. ಈಗ ನೀರು ಹಾಕೋದು ಬೇಡ, ಸ್ವಲ್ಪ ಗಟ್ಟಿನೇ ಇರಲಿ. ಈಗ ಅದಕ್ಕೆ ಗೊಜ್ಜು ಎತ್ಕೊಳ್ಳೋಕ್ಕೆ ನಾನು ಲಾಸ್ಟಲ್ಲಿ ಚಿಕನ್ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಒಂದು 2 ಸ್ಪೂನ್ ಕಾಳು ಮೆಣಸಿನ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಕಾಳು ಮೆಣಸಿನ ಪುಡಿನೂ ಉಪ್ಪಿನ ಪುಡಿನೂ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಂಬಾರ್ದು ಈಗ ಬೇಯ್ತಾ ಇದೆಯಲ್ಲ, ಈ ಸಾಂಬಾರು ಗೊಜ್ಜನ್ನೇ ಒಂದು ಬಟ್ಲು ಲಾಸ್ಟಲ್ಲಿ ಚಿಕನ್ ಎಷ್ಟು ಫ್ರೈ ಮಾಡೋಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಗೊಜ್ಜನ್ನ ಎತ್ತಿಟ್ಕೊಳ್ಳೋಣ. ಒಂದು ಚಿಕ್ಕ ಬಟ್ಲಲ್ಲಿ ಎಷ್ಟು ಬೇಕು, ಲಾಸ್ಟ್ ಚಿಕನ್ ಎಷ್ಟಿದೆ ಅಷ್ಟಕ್ಕೆ ಸ್ವಲ್ಪ ಗಟ್ಟಿಗೆ ಗೊಜ್ಜನ್ನ ಎತ್ತಿಟ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ನೀರನ್ನ ಹಾಕೋಣ. ನಮಗೆಷ್ಟು ಹದ ಬೇಕು, ನಮಗೆಷ್ಟು ಸಾಂಬಾರು ಗಟ್ಟಿ ಬೇಕು ಅಷ್ಟು ಅದಕ್ಕೆ ನೀರು ಹಾಕೋಣ. ನೀರು ಹಾಕಿ ಚಿಕನ್ನ ಚೆನ್ನಾಗಿ ಬೇಯಿಸಿ ಎತ್ತಿಟ್ಕೊಳ್ಳೋಣ. ಚೆನ್ನಾಗಿ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಬೇಯಿಸೋಣ. ಈಗ ಚಿಕನ್ ಫ್ರೈ ಮಾಡೋಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಎಣ್ಣೆ ಬಿಟ್ಟು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋಣ. ಆಮೇಲೆ ಈ ಎತ್ತಿಟ್ಕೊಂಡಿರೋ ಮಸಾಲೆ ಸಾಂಬಾರು ಗೊಜ್ಜು ಏನಿದೆ, ಆ ಗೊಜ್ಜು ಮತ್ತು ಮೆಣಸಿನ ಪುಡಿ, ಉಪ್ಪಿನ ಪುಡಿ ಹಾಕಿರೋವಂಥ ಗೊಜ್ಜನ್ನ ಈ ಬೆಳ್ಳುಳ್ಳಿ ಫ್ರೈ ಜೊತೆಗೆ ಹಾಕಿ ಚೆನ್ನಾಗಿ ಘಮ ಘಮ ಅಂತ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಅದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕೋಣ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಘಮ ಘಮ ಅಂತ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮಸಾಲೆ ಜೊತೆಲಿ ಬೆಂದರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಈ ರೀತಿಯಾದ ಒಂದು ಸರ್ತಿ ಮಾಡಿ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ಬೆಂದಿರೋವಂಥ ಚಿಕನ್ನ ಆ ಗೊಜ್ಜು ಒಳಗೆ ಹಾಕಿ ಬೆಳ್ಳುಳ್ಳಿ ಮಸಾಲೆ ಒಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಿರುಗಿಸೋಣ. ಚಿಕನ್ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಸಾಂಬಾರು ರೆಡಿ. ಈ ರೀತಿಯಾದ ಸಿಂಪಲ್ಲಾಗಿರೋ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿದೆ. ಇದಕ್ಕೆ ಜಾಸ್ತಿ ಐಟಮ್ ಏನೂ ಬೇಕಾಗಿಲ್ಲ. ಚಿಕನ್ ಸಾಂಬಾರು ರೆಡಿಯಾಗಿದೆ. ಸಿಂಪಲ್ಲಾಗಿರೋ ಚಿಕನ್ ಸಾಂಬಾರು ರೆಡಿಯಾಗಿದೆ.